ರೇಪಿಸ್ಟ್ಗಳು ಹೋಗ್ತಾರೆ ಜೈಲರು, ರೇಪಿಸ್ಟ್ಗಳು ಹೋಗ್ತಾರೆ ಜೈಲರು. ನೀವು ನೋಡ್ಲೇಬೇಕು. ನನಗಾಗಿದೆ 18 ಏಜು, ನನಗಾಗಿದೆ 18 ಏಜು. ಈ ಮೂವಿ ವಾಟ್ ಅ ಮೆಸೇಜು, ವಾಟ್ ಅ ಮೆಸೇಜು. ದಯವಿಟ್ಟು ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ಸಿನಿಮಾನೆಲ್ಲ ಹುಡುಗಿರು ನೋಡ್ಲೇಬೇಕು. ಸಿಟಿ ಹುಡುಗಿರು ನೋಡ್ತೀರಾ ಪರವಾಗಿಲ್ಲ, ಹಳ್ಳಿ ಹುಡುಗರು ನೋಡ್ಲೇಬೇಕು. ಯಾಕಂದ್ರೆ ಯಾವ ಥರ ಊರಿಂದ ಏನೋ ಪಾಪ ಅಪ್ಪ ಅಮ್ಮ ಬಂದು ಇಲ್ಲೇನೋ ಕೆಲಸ ಮಾಡ್ಕೊಂಡು ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ನಮ್ಮಂಥ ಸಿಟಿ ಹುಡುಗರು ಬಂದು ಅವ್ರನ್ನ ಲವ್ ಮಾಡೋದು, ಅದೆಲ್ಲ ಮಾಡೋದು, ಅವ್ರನ್ನ ಯೂಸ್ ಮಾಡ್ಕೊಳ್ಳೋದು, ಅದೆಲ್ಲ ದೊಡ್ಡ ತಪ್ಪು. ಫಸ್ಟು ಹಳ್ಳಿ ಹುಡುಗರು ಹೆಂಗಿರ್ಬೇಕು ಸಿಟಿ ಹುಡುಗರ ಜೊತೆ ಅನ್ನೋ ಕಲಿಯೋ ಫಿಲಮು ದಯವಿಟ್ಟು ಬಂದು ಎಲ್ಲ ನೋಡ್ಬೇಕು ಅಷ್ಟೇ ಕೇಳ್ಕೊಂಡು. ನಮ್ಮ ಬಡ ಹೆಣ್ಮಕ್ಳ ತಾಕತ್ತೇನು ಅಂತ ತೋರಿಸ್ತೀನಿ, ಸೋಲೋದೇ ಇಲ್ಲ. ಜೈ ಭೀಮ್. ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಹಳ್ಳಿಲಿರುವಂತ ಹೆಣ್ಮಕ್ಳು ಸಿಟಿಗೆ ಓದಕ್ ಬಂದಾಗ ಯಾವ ರೀತಿ ಮೋಸ ಹೋಗ್ತಾರೋ ಅದನ್ನ ಈ ಮೂವಿ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಸೊ ಯಾರು ಹೆಣ್ಮಕ್ಳು ಸಿಟಿಗೆ ಬಂದ್ಬಿಟ್ಟು ಯಾರ್ಯಾರನ್ನ ನಂಬ್ಕೊಂಡ್ಬಿಟ್ಟು ನಿಮ್ ಜೀವನ ಹಾಳು ಮಾಡ್ಕೋಬೇಡಿ. ನಿಮ್ಮೇನೆ ನಂಬ್ಕೊಂಡು ನಿಮ್ ತಂದೆ ತಾಯಿ ಊರಲ್ಲಿ ಕಷ್ಟಪಟ್ಟು ದುಡ್ಡು ನಿಮ್ಮನ್ನ ಓದಕ್ಕೆ ಕಳ್ಸಿಕೆ ಅಂತ ಕಳ್ಸಿದ್ದಾರೆ. ಸೊ ಅವ್ರ ಮರ್ಯಾದೆ ತೆಗೆಯುವಂತ ಕೆಲಸ ಮಾಡಕ್ ಹೋಗ್ಬೇಡಿ. ಹಳೆ ಕಾಲದ ಯಾವ ರೀತಿ ಸಂಪ್ರದಾಯ ಇತ್ತೋ ಅದನ್ನ ಈ ಮೂವಿ ಎಲ್ಲಾನು ಕ್ಲಿಯರ್ ಕಟ್ ಆಗಿ ತೋರಿಸಿದ್ದಾರೆ. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮಲ್ಲಿರುವಂತ ಅಜ್ಞಾನ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಜಾತಿ ಧರ್ಮ ಎಲ್ಲ ಒಂದೇ. ಅದು ಹಿಂದೂ ಧರ್ಮ ಆಗಿರ್ಬೋದು, ಮುಸಲ್ಮಾನ್ ಧರ್ಮ ಆಗಿರ್ಬೋದು, ಪ್ರತಿಯೊಬ್ಬರೂ ಒಟ್ಟಿಗೆ ಇದ್ದು ಎಲ್ಲ ಥರದನ್ನು ನೋಡಿಕೊಂಡು ಎಲ್ಲ ಒಟ್ಟಿಗೆ ಇರಬೇಕು ಅಂತ ಹೇಳ್ಕೊಡ್ತೀನಿ. ಆದರೆ ಈ ತಾರತಮ್ಯ ಅನ್ನೋದನ್ನ ತೆಗಿಬೇಕು. ಮೊದಲು ಹಿಂದೂ ಧರ್ಮ ಅಂದರೆ ಒಂದೇ, ಮುಸಲ್ಮಾನ ಧರ್ಮ ಅಂದರೆ ಒಂದೇ, ಎಲ್ಲ ಮಾನವ ಧರ್ಮನೂ ಒಂದೇ. ಸರ್, ಈ ತಾರತಮ್ಯ ಹೋಗ್ಬೇಕು ಅಂತಂದರೆ ಅಜ್ಞಾನವಂತರಿಂದ ಹೋಗ್ಬೇಕಾ ಅಥವಾ ವಿದ್ಯೆ ಕಲ್ತಿರೋರಿಂದ ಹೋಗ್ಬೇಕು? ವಿದ್ಯೆ ಕಲ್ತಿರೋರಿಂದನೇ ಹೋಗ್ಬೇಕು. ಅಂದರೆ ಅವರಿಂದನೇ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ. ಅಂಥವ್ರಿಗೆ ಏನು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀರಾ? ಸಂದೇಶ ಅಂತಂದರೆ ಅದೇ ಈ ಥರ ಅಂತರ್ಜಾತಿ ವಿವಾಹ ಬಗ್ಗೆ ಜಾಸ್ತಿ ಇದು ಮಾಡಬೇಕು. ಆಮೇಲೆ ಎಲ್ಲರೂ ಒಟ್ಟಿಗೆ ಇರಬೇಕು. ಆದರೆ ಕೀಳು ಮೇಳು ಅನ್ನೋದು ನೋಡದೆ ಎಲ್ಲರೂ ಒಟ್ಟಿಗೆ ಇದ್ದು ಜೀವನ ಸಾಗಿಸ್ಬೇಕು. ಈ ಸಿನಿಮಾದಲ್ಲಿ ಏನು ಸಂದೇಶ ಕೊಟ್ಟಿದ್ದಾರೆ ಸರ್? ಫೈನಲಿ ಅದೇ ಸಂದೇಶ ಕೊಟ್ಟಿರೋದು. ಅಂತರ್ಜಾತಿ ಬಸವನ ಹೇಳ್ದಂಗೆ ಅಂತರ್ಜಾತಿ ವಿವಾಹ ಮಾಡಿ ಈ ಜಾತಿ ಮೇಲು ಕೀಳು ಅನ್ನೋದನ್ನು ಬಿಟ್ಟು ಎಲ್ಲರೂ ಒಟ್ಟಿಗೆ ಇರಿ ಅಂತ ಹೇಳಿದ್ದಾರೆ. ಸರ್, ಈ ಸಿನಿಮಾವನ್ನು ಆಡಿಯನ್ಸ್ಗೆ ನೋಡೋದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅದೇ ಸರ್, ಇದೆ ಸಂವಿಧಾನ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು, ಕಾನೂನು ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಈ ಸಿನಿಮಾ ಎಲ್ಲರೂ ನೋಡುವಂಥ ಸಿನಿಮಾನ ಸರ್? ಎಲ್ಲ ನೋಡುವಂಥ ಸಿನಿಮಾ. ಅದ್ದೂರಿಯಾಗಿ ಪ್ರದರ್ಶನಗೊಳ್ತಿದೆ. ನಮ್ಗಂತೂ ತುಂಬಾನೇ ಖುಷಿ. ಯಾಕೆ ಅಂದ್ರೆ ಪ್ರಪ್ರಥಮ ಬಾರಿಗೆ ಭಾರತೀಯ ಚಿತ್ರರಂಗದಲ್ಲಿ ಅಂಬೇಡ್ಕರ್ ಅವರ ಜಯಂತಿಯನ್ನ ಅದ್ದೂರಿಯಾಗಿ ಮಾಡ್ತಾ ಇರುವಂತ ಏಕೈಕ ಚಿತ್ರ ಇದು. ಅಂಬೇಡ್ಕರ್ ಆಶಯಗಳನ್ನ, ಪವರ್ ಆಫ್ ಕಾನ್ಸ್ಟಿಟ್ಯೂಷನ್ ಆಶಯಗಳನ್ನ ಏನು ಎತ್ತಿಡಿದ್ದಾರೆ ಈ ಚಿತ್ರದಲ್ಲಿ. ಬಹುಶಃ ಇಂಥ ಚಿತ್ರಗಳನ್ನ ಮಾಡೋದಕ್ಕೆ ಎದೆಗಾರಿಕೆ ಇರಬೇಕು. ಅದನ್ನ ಮಾಡಿರುವಂತವರು ಅಶ್ವಥ್ ಬೆಳಗೆರೆ. ಯಾಕಂದ್ರೆ ಸಿನಿ ಇತಿಹಾಸದಲ್ಲೇ ಈ ತರದ ಒಂದು ಚಿತ್ರ ಬಂದಿಲ್ಲ, ಬರುತ್ತೋ ಮುಂದೆ ಗೊತ್ತಿಲ್ಲ. ಆದ್ರೆ ಈ ತರ ಚಿತ್ರಗಳಾಗಬೇಕು. ಯಾಕೆ ಅಂದ್ರೆ ಸಾಮಾಜಿಕ ಸಮಾನತೆಯನ್ನು ಎತ್ತಿಡಿಯುವಂತ ಚಿತ್ರ ಇದು. ಏನ್ ಸಾಮಾಜಿಕ ಸಾಂಸ್ಕೃತಿಕ ಕ್ರಾಂತಿಯನ್ನ ಹುಟ್ಟು ಮಾಡಿರುವಂತ ಚಿತ್ರ. ಸಾಂಸ್ಕೃತಿಕ ಕ್ರಾಂತಿ ಆಗಬೇಕು, ಸಾಮಾಜಿಕ ಕ್ರಾಂತಿ ಆಗಬೇಕು. ಈ ಚಿತ್ರಗಳ ಮೂಲಕ ಇನ್ನೂ ಕೂಡ ಹಳ್ಳಿಗಳಲ್ಲಿ ಇದೇ ರೀತಿ ವ್ಯವಸ್ಥೆ ಇದೆ. ನಿಮಗೆ ಗೊತ್ತು, ಕೋಲಾರದ ಭಾಗದ ನೈಜ ಘಟನೆ ಅಂತ ಹೇಳ್ತಾರೆ. ಕೋಲಾರದಲ್ಲಿ ಎಷ್ಟು ಮರ್ಯಾದೆ ಹತ್ಯೆಗಳು ನಡೆದಿದ್ದಾವೆ ಅನ್ನೋದ್ರ ಲೆಕ್ಕವಿಲ್ಲದಷ್ಟು ಮರ್ಯಾದೆ ಹತ್ಯೆಗಳು ನಡೆದಿದ್ದಾವೆ. ಯಾಕೆ? ಜಾತೀಯತೆ. ಮೊದಲನೇದಾಗಿ ಈ ಚಿತ್ರ ಜಾತೀಯತೆಯನ್ನ ವಿರುದ್ಧ ಹೋರಾಡುವಂತಹ ಒಂದು ಕ್ರಾಂತಿಯುತ ಚಿತ್ರ. ನೀವೆಲ್ಲರೂ ಕೂಡ ನೋಡಿ. ಯಾಕಂದ್ರೆ ಈ ಒಂದು ಶತಮಾನದಲ್ಲೂ ಕೂಡ ಈ ಜಾತಿ ಅನ್ನೋ ವ್ಯವಸ್ಥೆನಲ್ಲಿ ಎಲ್ಲರೂ ತೊಳಲಾಡ್ತಿದ್ದೀವಿ. ಈ ಒಂದು ವ್ಯವಸ್ಥೆಯಿಂದ ಆಚೆ ಬರೋದಿಕ್ಕೆ, ಈ ಒಂದು ವ್ಯವಸ್ಥೆಯಿಂದ, ಯಾಂತ್ರಿಕ ಯುಗದಲ್ಲಿ ವ್ಯವಸ್ಥೆಯಿಂದ ಆಚೆ ಬರಲಿಕ್ಕೆ ಎಲ್ಲರೂ ಪ್ರಯತ್ನ ಪಡೋಣ. ಸಮಾನತೆಗಾಗಿ ಎಲ್ಲರೂ ವಿಶ್ವ ಭ್ರಾತೃತ್ವವನ್ನ ಹೊಂದೋಣ ಅನ್ನುವಂತಹ ಒಂದು ಸಂದೇಶವನ್ನ ಸಾರ್ತಿರುವಂತಹ ಚಿತ್ರ. ಒಟ್ಟಾಗಿ ಸಂವಿಧಾನದ ಆಶಯಗಳನ್ನು ಎತ್ತಿಡಿದಿರುವಂತಹ ಚಿತ್ರ. ಈ ಚಿತ್ರವನ್ನ ಎಲ್ಲರೂ ಪ್ರತಿಯೊಬ್ಬರು ನೋಡ್ಬೇಕು. ಅಣ್ಣ ತಮ್ಮಿಂದ್ರೆ ನೀವೆಲ್ಲರೂ ನೋಡಿ. ಒಂದು ಹೆಣ್ಣು ಮಗಳ ರಕ್ಷಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಜಾತಿ ವ್ಯವಸ್ಥೆಯಲ್ಲಿ ಆ ಜಾತಿ ತಳ ಸಮುದಾಯದ ಒಂದು ಹೆಣ್ಣು ಮಗಳು ಎಷ್ಟು ಸಂಕಷ್ಟ ಪಡ್ತಾಳೆ, ಆಕೆಯ ನೋವೇನು, ಪ್ರೀತಿ ಅನ್ನೋ ಹೆಸರಲ್ಲಿ, ಜಾತಿ ಅನ್ನೋ ಹೆಸರಲ್ಲಿ ಆಕೆ ತಿರಸ್ಕೃತಗೊಂಡಾಗ ಆಕೆಯನ್ನ ಸಮಾಜ ಯಾವ ರೀತಿ ಕಾಣುತ್ತೆ, ಹೇಗಿರ್ಬೇಕು ಈ ಸಮಾಜದಲ್ಲಿ, ಆಕೆಯ ನೋವು, ಯಾತನೆ ಎಲ್ಲವನ್ನ ಬಹಳ ಅದ್ಭುತವಾಗಿ ಚಿತ್ರೀಕರಣಗೊಂಡಿದ್ದಾರೆ. ಎಲ್ಲರೂ ನೋಡ್ಬೇಕಾದಂತಹ ಚಿತ್ರ. ದಯವಿಟ್ಟು ಎಲ್ಲರೂ ಈ ಒಂದು ದ ರೂಲರ್ ಸಿನಿಮಾವನ್ನ ಯಾಕೆ ಹೆಣ್ಣು ಮಕ್ಕಳೇ ನೋಡ್ಬೇಕು ಅಂತ ಹೇಳ್ತಿದ್ದೀನಿ ಅಂದ್ರೆ, ಈ ಕಾಲ ಅಲ್ಲ, ಅನಾದಿ ಕಾಲದಿಂದಲೂ ಇದೇ ಒಂದು ಯಾತನೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳು ಬಳಲಿದ್ದಾರೆ. ಯಾಕಂದ್ರೆ ಊರಲ್ಲಿರುವಂತ ಹಿರೀಕರು ಏನಿದಾರೋ, ಅಂದ್ರೆ ಏನೋ ಮೇಲ್ವರ್ಗದ ಜನರಿದಾರಲ್ಲ,
ಅವರು ನಮ್ಮ ಹೆಣ್ಮಕ್ಳನ್ನ ಹೀಗೆ ಬಳಸ್ಕೊಂಡಿರೋದು. ಎಷ್ಟೋ ಬೆಳಕಿಗೆ ಬಂದಿದೆ, ಎಷ್ಟೋ ಸತ್ತೋಗಿದ್ದಾರೆ, ಎಷ್ಟೋ ಮಣ್ಣಾಗ್ಬಿಟ್ಟಿದ್ದಾರೆ. ಆದ್ರೆ ಕೆಲವೊಂದು ಇನ್ನೂ ಕೂಡ ನಡೀತಿದೆ, ಎಲ್ಲಾ ಕಡೆ ಇನ್ನೂ ಕೂಡ ನಡೀತಿದೆ. ಈ ವ್ಯವಸ್ಥೆಯನ್ನ ಅಳಿಸ್ಬೇಕು ಅಂದ್ರೆ ಎಲ್ಲರೂ ಕೂಡ ಈ ತರ ಸಿನಿಮಾಗಳನ್ನ ನೋಡ್ಬೇಕು, ಎಲ್ಲರೂ ಎತ್ತೆಚ್ಕೊಳ್ಬೇಕು ಈ ಸಿನಿಮಾಗಳನ್ನ ನೋಡಿ. ಯಾಕಂದ್ರೆ ಪ್ರೀತಿ ಅನ್ನೋ ಹೆಸರಲ್ಲಿ ಪ್ರೀತಿ ಮಾಡಕ್ ಜಾತಿ ಇರಲ್ಲ ಅವನಿಗೆ, ಪ್ರೀತಿಸುವಾಗ ಜಾತಿ ಇರಲ್ಲ, ಅವ್ನ ಮುಟ್ಟುವಾಗ ಜಾತಿ ಇರಲ್ಲ, ಮದುವೆ ಮಾಡ್ಕೊ ಅಂದ್ರೆ ಜಾತಿ ಬರುತ್ತೆ, ಅವ್ನ ಮನೆ ಕರ್ಕೊಂಡು ಹೋಗು ಅಂದ್ರೆ ಜಾತಿ ಬರುತ್ತೆ ಅವ್ರಿಗೆ. ಇಂತಹ ವ್ಯವಸ್ಥೆನಲ್ಲಿ ಹೆಣ್ಣು ಹೇಗೆ? ಅದಕ್ಕೆ ಹೆಣ್ಣು ಮಕ್ಳೇ, ಅದರಲ್ಲೂ ದಲಿತ ಹೆಣ್ಣು ಮಕ್ಳೇ ನಾನು ಹೇಳ್ತಿದ್ದೀನಿ, ನಿಮ್ಗೆಲ್ಲ ಎಚ್ಚರಿಕೆ ಕೊಡ್ತಿದ್ದೀನಿ, ಪ್ರೀತಿ ಮಾಡೋದಕ್ಕಿಂತ ಮುಂಚೆ ಅವ್ನು ಯಾವ ಜಾತಿ ಅಂತ ನೋಡ್ಕೊಂಡೇ ಮಾಡಿ. ಅವನು ನಿಮ್ಮನ್ನ ಮದುವೆ ಆಗ್ತಾನ ಕೇಳ್ಕೊಂಡೇ ಮಾಡಿ. ಒಂದ್ ವೇಳೆ ಮದುವೆ ಆಗ್ತೀನಿ ಅಂತ ಭರವಸೆಗಳನ್ನು ಕೊಟ್ಟರು ಕೂಡ ನೀವು ಅವನಾಗಿಲ್ಲ ಅಂದ್ರೆ ಸಂವಿಧಾನಾತ್ಮಕವಾಗಿ ಹೋರಾಡಿ ಪಡ್ಕೊಳ್ಳಿ. ಸಂವಿಧಾನ ಬಹಳ ಬಲಶಾಲಿಯಾಗಿದೆ, ನಮ್ಮ ಸಂವಿಧಾನ ಬಹಳ ಬಲಿಷ್ಠವಾಗಿದೆ. ನಮ್ಮ ಸಂವಿಧಾನದ ಮೂಲಕ ನಿಮ್ಮ ಹಕ್ಕನ್ನ ನೀವು ಅದನ್ನ ಪಡ್ಕೊಳ್ಳಿ. ಹೆಣ್ಣು ಮಕ್ಕಳನ್ನ ಆಧರಿಸಿದಂತಹ ಚಿತ್ರವೇ ಅದು. ದಲಿತ ಹೆಣ್ಣು ಮಗಳು ಪ್ರೀತಿಯ ಬಲೆಗೆ ಬಿದ್ದು ಆಮೇಲೆ ಆತ ಜಾತಿ ಹೆಸರಿನಲ್ಲಿ ಅವಳನ್ನ ತಿರಸ್ಕಾರ ಮಾಡ್ತಾನೆ, ಮೋಸ ಹೋಗ್ತಾರೆ. ಜಾತಿ ಹೆಸರಲ್ಲಿ ತಿರಸ್ಕೃತಗೊಂಡಂತ ಹೆಣ್ಣು ಮಗಳು ಎಷ್ಟು ನೋವು ಯಾತನೆಯನ್ನು ಅನುಭವಿಸ್ತಾಳಲ್ಲ, ಆವಾಗ ಯಾರು ಬರಲ್ಲ ನಿಮ್ಮನ್ನ ಕಾಪಾಡೋದಕ್ಕೆ. ಬರೋದು ಒಂದೇ ಒಂದು, ಅದು ನಮ್ಮ ಸಂವಿಧಾನ, ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನ. ಈ ಸಂವಿಧಾನದ ಮೂಲಕನೇ ನಮ್ಮ ಹೆಣ್ಣು ಮಕ್ಕಳು ಇವತ್ತು ಹಕ್ಕುಗಳನ್ನು ಪಡ್ಕೊಳ್ಬೇಕು. ನಮ್ಮ ಒಂದು ರಕ್ಷಣೆಯನ್ನು ನಾವು ಮಾಡ್ಕೋಬೇಕು. ಎಲ್ಲರೂ ಸಂವಿಧಾನದ ಮೊರೆ ಹೋಗಿ ಹೆಣ್ಮಕ್ಳು ಆ ಸಂವಿಧಾನದ ಮೂಲಕ ನಿಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲರೂ ನೋಡಿ ಈ ಸಿನಿಮಾವನ್ನ. ಪ್ರತಿ ಹೆಣ್ಣು ನೋಡ್ಬೇಕು, ಪ್ರತಿ ತಾಯಿ ಕೂಡ ನೋಡ್ಬೇಕು. ಅದಕ್ಕೆ ಅಣ್ತಂದಿದ್ರೆ ನಿಮ್ಮನೆ ಹೆಣ್ಣು ಮಕ್ಕಳನ್ನ ಜೋಪಾನವಾಗಿ ಇಟ್ಕೊಳ್ಳಿಕ್ಕೆ ನೀವು ಕೂಡ ನೋಡ್ಬೇಕು, ಎಲ್ಲರೂ ನೋಡ್ಬೇಕು. ಭಾರತೀಯ ಪ್ರಜೆಗಳನ್ನು ನಾವು ಎಲ್ಲರೂ ಕೂಡ ಈ ಸಂವಿಧಾನದ ಆಶಯಗಳನ್ನು ಹೊಂದಿರುವಂತಹ ಸಿನಿಮಾವನ್ನ ನೋಡ್ಲೇಬೇಕು, ಬೆಳೆಸಬೇಕು. ಆಲ್ ದ ಬೆಸ್ಟ್.
ಒಳ್ಳೆ ಮೆಸೇಜ್ ಇದೆ. ಏನಂದರೆ ಅಂಬೇಡ್ಕರ್ ಒಬ್ಬರು ದಲಿತರಿಗೆ ಸಂಬಂಧಪಟ್ಟಿರೋದು ಅಂತ ತಿಳ್ಕೊಂಡ್ಬಿಟ್ಟಿರೋ ಜನ, ಬುದ್ಧಿ ಜನ ತಿಳ್ಕೊಂಡಿರೋದು. ಅಂಬೇಡ್ಕರ್ ಇಡೀ ಭಾರತಕ್ಕೆ ಬೇಕಾಗಿರೋ ವ್ಯಕ್ತಿ. ಅವರು ಬರೆದಿರೋ ಸಂವಿಧಾನ ಮುಂದೆ ಯಾವ ಕಾನೂನಿಲ್ಲ, ಯಾವುದಿಲ್ಲ, ಯಾವ ಜಾತಿನಿಲ್ಲ, ಏನಿಲ್ಲ. ಇರೋದು ಒಂದೇ ಜಾತಿ, ಅದು ಸಂವಿಧಾನ ಜಾತಿ. ಪ್ರತಿಯೊಬ್ಬರು ಸಂವಿಧಾನಕ್ಕೆ ಬೆಲೆ ಕೊಡಬೇಕು, ಸಂವಿಧಾನ ಏನಿರುತ್ತೆ ಅದನ್ನು ಕೇಳಬೇಕು. ಹಾಗಾಗಿ ಇದರಲ್ಲಿ ಒಂದು ಮೆಸೇಜ್ ಇದೆ. ಬಡವರು ಹುಡುಗಿ, ದಲಿತರ ಹುಡುಗಿನ ಬೇರೆ ಜಾತಿಯವರು ಯಾವ ಥರ ಯೂಸ್ ಮಾಡ್ಕೊತಾರೆ. ಹಿಂದಿನ ದಿನಮಾನದಲ್ಲೂ ಆಗ್ತಿದೆಯಲ್ಲ ಸರ್ ಆ ಥರ? ಹೌದು, ಆ ಥರ ಇದೆ. ಅದು ಏನಂತ ಈ ಫಿಲಿಮಾಗಿ ಕ್ಲೀನಾಗಿ ತೋರಿಸಿದ್ದಾರೆ. ಈ ಫಿಲಿಮ್ನ ಪ್ರೊಡ್ಯೂಸ್ ಮಾಡಿರೋ ಅಶ್ವಥ್ ಬಳ್ಗೇರಿಗೆ ಒಳ್ಳೆಯದಾಗಲಿ, ಹಾಗೆ ಸಂದೇಶ್ ಅವ್ರಿಗೂ ಒಳ್ಳೆಯದಾಗಲಿ. ಇದೊಂದು ಗುಡ್ ಮೆಸೇಜ್ ಇದೆ. ಪ್ರತಿಯೊಬ್ಬರು, ದಲಿತರೇ ಅಲ್ಲ, ಪ್ರತಿಯೊಬ್ಬರು ಬಂದು ಈ ಚಿತ್ರ ನೋಡಬೇಕಾಗಿರೋದು ಎಲ್ಲರ ಹಕ್ಕು ಸರ್ ಇದು. ನಾನು ಇದು ಆ್ಯಕ್ಟಿವ್ ಮಾಡಿ ನಾಳೆ ಗೊತ್ತಿಲ್ಲ, ನಾನು ನೋಡಿದ್ದಕ್ಕೆ ನಾನು ತುಂಬ ಚೆನ್ನಾಗಿ ಆ್ಯಕ್ಟಿವ್ ನಾವು ಫಸ್ಟ್ ಟೈಮ್ ಮೋಸ್ಟ್ಲಿ ಇದು 80 ಮೂವಿ ಆಯಿತು. ಇದು ಕನ್ನಡ 4th ಮೂವಿ. ಈ ಮೂವಿಲಿ ನಾನು ಆ್ಯಕ್ಟಿವ್ ಮಾಡೋದು ಗೊತ್ತಿಲ್ಲ. ಇದು ಮೇನ್ ಕಾರಣ ಡೈರೆಕ್ಟರ್ ಸರ್ ಭಾಸ್ಕರ್ ಸರ್ ಅವರೇ ನಮ್ಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ, ಫುಲ್ ಫ್ರೀಡಮ್ ತೆಗೆದಾರೆ. ಆಮೇಲೆ ಈ ಮೂವಿ ಫಸ್ಟಿನಿಂದ ಸ್ಟಾರ್ಟಿಂಗ್ ನೋಡಬೇಕು. ಈ ಸಿಟಿಸಲ್ಲಿಗೆ ತುಂಬ ಚೆನ್ನಾಗಿ ಮೆಸೇಜ್ ಬಂದಿದೆ. ಸಿನಿಮಾ ಸಂವಿಧಾನ ಬರೋಕ್ಕೆ ಮುಂಚೆಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೋಕ್ಕೆ ಮುಂಚೆಗೆ ಇಂಥ ಘಟನೆ ಭಾಳ ಆಗ್ಬಿಟ್ಟೆ ಸರ್. ಒಂದು ದೊಡ್ಡ ಸಮುದಾಯದರು ದಲಿತರನ್ನ ಹೆಣ್ಮಕ್ಳ ಭಾಳ ತಮಗೆ ಹೆಂಗೆ ಬೇಕು ಹಂಗೆ ಅನುಭವಿಸ್ಬಿಟ್ರೆ ಸರ್, ಯೂಸ್ ಮಾಡ್ಕೊಂಬಿಟ್ರೆ ಸರ್. ಸರ್, ನೀವು ಹೋರಾಟಗಾರರು ಕೂಡ ಮೂಲತಃ. ನಿಮ್ಮಂಥ ಹೋರಾಟಗಾರರು ಸಮಾಜಕ್ಕೆ ಬರೀ ಹೋರಾಟದ ಮುಖಾಂತರ ಅಲ್ಲದೆ ಈ ಥರ ಒಂದು ಮಾಧ್ಯಮಗಳ ಮುಖಾಂತರ ಒಂದು ತಲುಪಿಸೋದು ಎಷ್ಟು ಒಳ್ಳೆಯದಾಗುತ್ತೆ ಅಂತ ನಿಮ್ಗೆ ಅನಿಸಿದೆ ಸರ್? ಮಾಧ್ಯಮ ಮಿತ್ರರಿಗೆ ನಾನು ವಿಷಯ ತಿಳಿಸ್ತೀನಿ. ಈಗಿನ ಜನ್ರೇಷನ್ಗೆ ಹಳೆ ಹೋರಾಟಗಳು ಏನಕ್ಕೆ ಮಾಡ್ತಾರೆ ಅನ್ನೋದು ಈಗಿನ ಜನ್ರೇಷನ್ಗೆ ಯಾರಿಗೂ ಗೊತ್ತಿಲ್ಲ. ಏನೋ ಮಾಡ್ತಾರೆ ಬಿಡಿ, ಬಿಡಿ, ಅದು ಯೂಟ್ಯೂಬಲ್ಲಿ ಬರ್ತದೆ, ಇಲ್ಲಾಂದರೆ ಫೇಸ್ಬುಕ್ಕಲ್ಲಿ ಬರುತ್ತೆ, ಇನ್ಸ್ಟಾಗ್ರಾಮಲ್ಲೂ ಬರುತ್ತೆ ಅಂತ ಆ ಥರ ಮನಸ್ಥಿತಿ ಇದೆ. ಯಾತಕ್ಕೆ ಹೋರಾಟ ಮಾಡ್ತೀವಿ ಅಂತಂದರೆ, ಈ ಕೋಲಾರ ಭಾಗದಲ್ಲಿ ಆ ನೈಜ ಘಟನೆ ನಡೆದಿದೆ. ಎಲ್ಲ ಸಾವಿರಾರು ಜನ ಮಂದಿ ಇದ್ದರು. ಅದೇ ನ್ಯಾಯಸಮ್ಮತವಾಗಿ ನ್ಯಾಯ ಸಿಕ್ಕಾದಾಗ ಮತ್ತೆ ಸಾವಿರಾರು ಜನ ಇದ್ವಿ. ಅದನ್ನು ನಾನು ಸಿನಿಮಾ ತೊಗೊಂಡೆ. ಅದೇ ಈಗಿನ ಜನ್ರೇಷನ್ಗೆ ಕೊಡೋದಕ್ಕೆ ತುಂಬ ಇಷ್ಟಪಟ್ಟೆ. ಪ್ಲಸ್ಸು ಈ ಸೆಂಟಿಮೆಂಟು, ತಾಯಿ ಮಗಳದ್ದು ಸೆಂಟಿಮೆಂಟು ಸುಮಾರು 20-22 ವರ್ಷ ಆಗಿದೆ, ಅಂಥ ಸಿನಿಮಾನೂ ಬಂದಿಲ್ಲ. ಇಡೀ ಕುಟುಂಬಕ್ಕೆ ನೆಚ್ಚಿತ್ತು ಅಂತ ಹೇಳ್ಬಿಟ್ಟು ಇಷ್ಟ ಆಗುತ್ತೆ ಅಂತೇಳಿ ನಾನು ಈ ಸಿನಿಮಾಗೆ ಬಂದಿದ್ದೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.